ನೇಯಮಯಿ ಕೃಷ್ಣ ನಮ್ಮ ಹುಡುಗನೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕಾರಣಿಗಳು, ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರು ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ತೋರಿಸಿದ್ರು ನನಗೆ, ನಾನು ನೋಡಿರಲಿಲ್ಲ. ಅವರು ಯಾರು 50-50ಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ, ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ. ನಿಮ್ಮದ್ರಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ರೆ ಸಂತೋಷ. ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀನಿ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಜನಪ್ರತಿನಿಧಿಗಳಿಗೆ, ಶಾಸಕರುಗಳಾಗಿರೋರು, ಮಂತ್ರಿಗಳಾಗಿರ್ತಕ್ಕಂಥವರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ, ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು. ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ. ನಾಳೆ ರಾಜ್ಯಾಧ್ಯಕ್ಷರ ಸಭೆ ಕರೆಯಲಾಗಿದೆ. ನಾಳೆ JP ಭವನ ಸಭೆ ಇದೆ, ನೀವೇನಾದ್ರು ಹೋಗ್ತೀರಾ? ನಾನು ನೇರವಾಗಿ ಮಾತಾಡಿದ್ದೀನಿ. ಪುಟ್ಟರಾಜು ಅವರು, ಸಾರಾ ಮಹೇಶ್ ಅವರು ಇಬ್ಬರು ಕೂಡ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಕೇಂದ್ರದ ಸಚಿವರು ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಸಭೆಗೆ ಹೋಗಬೇಕಾಗಿತ್ತು. ನಾನು ಆವತ್ತು ಮೈಕೈ ನೋವು ಬಂದು ಬೆಳಗ್ಗೆ ಹೇಳಬೇಕಾಗಲಿಲ್ಲ, ದಿಶಾ ಮೀಟಿಂಗ್ ಸಭೆಗೆ ಹೋಗಲಿಲ್ಲ. ಪಕ್ಷದ ಸಭೆಗೆ ನಾನಿವಾಗ ಬರಲ್ಲ. ನಾನು ಪಕ್ಷದ ಸಂಘಟನೆಗೆ ಓಡಾಡಲಿಕ್ಕಾಗೋದಿಲ್ಲ. ನನಗೆ ಮನೆಯ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆಗಿದೆ. ಮತ್ತು ಕ್ಷೇತ್ರ ನೀವೇ ನೋಡಿದ್ರಿ, 900 ಬಡಾವಣೆಗಳು ಹಸ್ತಾಂತರ ಮಾಡಿದ್ದಾರೆ. ಸುಮಾರು 10 ವರ್ಷ 15 ವರ್ಷದಿಂದ ಮೂಡಾನೂ ಅಭಿವೃದ್ಧಿ ಮಾಡಿಲ್ಲ, ನಗರ ಪಾಲಿಕೆನೂ ನಮಗೆ ಸೇರಲ್ಲ ಅಂತ ಮಾಡಿಲ್ಲ. ನಿನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ವಿ, 624 ಈಗ ವರ್ಗಾವಣೆ ಆಗಿದ್ದಾವೆ. 4-5 ವರ್ಷದಿಂದ ಮೂಡ ಬಡಾವಣೆಗೂ ಪಾರ್ಕು, ಲೈಟು, UGD ಇವೇನು ಮಾಡಿಲ್ಲ. ಇವೆಲ್ಲವನ್ನು ಕೂಡ ಹಗಲು ರಾತ್ರಿ ಮಾಡ್ತಾಯಿದ್ರು ಕೂಡ ಸಮಸ್ಯೆಗಳು ಹಣ ಇಲ್ಲದೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ಮೀಟಿಂಗಲ್ಲಿ ಸಂಪೂರ್ಣವಾಗಿ ತಂದಿದ್ದೀವಿ. ಸಮಸ್ಯೆ ಏನು, ನನ್ನ ಕ್ಷೇತ್ರದ್ದು ಚಾಮುಂಡೇಶ್ವರಿ ಕ್ಷೇತ್ರನೇ ಬೇರೆ, ಬೇರೆ ಕ್ಷೇತ್ರಗಳೇ ಬೇರೆ. ಅನುದಾನವನ್ನು ಸಮಾನತೆಯಾಗಿ ಕೊಟ್ಬಿಡ್ತಾರೆ 10 ಕೋಟಿ ಅಂತೇಳಿ. ಈ ಕ್ಷೇತ್ರಕ್ಕೆ ನೀವು 1,000-2,000 ಕೋಟಿ ಕೊಟ್ಟರೆ ಸಾಲದು ಅಂಥ ಪರಿಸ್ಥಿತಿ. ಮೈಸೂರು ಸುತ್ತ 3 ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಸುತ್ತಲ ಬಡಾವಣೆಗಳು, 900 ಬಡಾವಣೆಗಳು, ಖಾಸಗಿ ಬಡಾವಣೆ, ಮೂಡಾವಣೆ ಸೇರಿ ದಿನನಿತ್ಯ ಅನುಭವಿಸ್ತಾ ಇದ್ದೀನಿ ಕಷ್ಟ. ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಜನರ ಸಮಸ್ಯೆಗಳು ಕೂಡ ಮುಖ್ಯಮಂತ್ರಿಗಳ ಸಭೆಯಲ್ಲಿ ನೆನ್ನೆ ನಾವೆಲ್ಲ ಶಾಸಕರು, MP ಎಲ್ಲರೂ ಕೂಡ ಒತ್ತಡ ಮಾಡಿದ್ದೀವಿ. ಈ ಕೆಲಸದಲ್ಲಿ ನಾನು ಹಗಲು ರಾತ್ರಿ ನಿಂತಿದ್ದೀನಿ ಹೊರತು, ಬ್ಯುಸಿಯಾಗಿದ್ದೀನಿ ಹೊರತು ಬೇರೆ ಯಾವುದೇ ಕಾರಣದಿಂದಲೂ ಕೂಡ ನಾನು ಸಭೆಗೆ ಹೋಗಲ್ಲ ಅಂತಕ್ಕಂಥ ನೇರವಾಗಿ ಅವ್ರಿಗೆ ನಾನು ಸ್ವಲ್ಪ ಬಿಟ್ಕೊಡಿ, ನಾನು ಸ್ವಲ್ಪ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಕಳೆದ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ದಡದಕಳ್ಳಿ ಶ್ರೀನಿವಾಸ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ
ನೀವು ಮುಖ್ಯಮಂತ್ರಿ ಆಯ್ತಾರೆ ಅಂತ ಹೇಳಿ ಪುರೋಹಿತರ ಆಶೀರ್ವಾದ ಮಾಡಿದ್ರು. ಅದು ನೀವೆಲ್ಲ ಟಿ ವಿನಲ್ಲಿ ಹಾಕಿದ್ರಿ. ಕುಮಾರಸ್ವಾಮಿ ಅವ್ರಿಗೆ ನಾನು ಕಲಾಮಂದಿರದಲ್ಲಿ ಪ್ರಥಮ ಬಾರಿಗೆ 2005-6ರಲ್ಲಿ ಕರ್ಕೊಬಂದು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೆ. ಆದರು ಯಡಿಯೂರಪ್ಪನವ್ರಿಗೆ BJP ಏಕಾಏಕಿ ಸೇರಿದಾಗ ಟೌನ್ ಹಾಲಲ್ಲಿ 50,000 ಯಶವಂತ್ ಸಿನ್ಹಾ ಅವ್ರು ಬಂದಿದ್ದಾಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದಾಗ BJP ಅವರು ಕೆಲವರು ಇವನು ಯಾರು ಹೇಳೋಕ್ಕೆ BJP ಬಂದ್ಬಿಟ್ಟು ಈಗ ಹೇಳ್ತಾನೆ ಅಂತ ಹೇಳಿದ್ರು. ಅವರು ಆದರು, ಕುಮಾರಸ್ವಾಮಿನೂ ಆದರು, ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ಇದು ಇನ್ನೊಂದು ಸ್ವಲ್ಪ ದಿವಸ ಈಗಲಿನ್ನೂ ಅರ್ಲಿ ಸ್ಟೇಜು. ಯಾರು ನಾನೇ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳಿದರೆ 2028ಕ್ಕೆ ಅವರು ಭ್ರಮೆ. ಯಾವತ್ತೂ ಕೂಡ ಜನರು ತೀರ್ಪು ಏನು ಕೊಡ್ತಾರೆ ಮೆಜಾರಿಟಿ ಬಂದ ಮೇಲೆ ಆ ಶಾಸಕರುಗಳು ಮುಖ್ಯಮಂತ್ರಿಗಳು ಮಾಡಬೇಕೇ ಹೊರತು ನಾನೇ ಮುಖ್ಯಮಂತ್ರಿ ಅಂತ ಯಾರೇ ಹೇಳಲಿ, ನಾನೇ ಹೇಳಲಿ, ಯಾರೇ ಹೇಳಿ, ಇದು ಯಾರಾದರೂ ಕೂಡ ಮುತ್ಸದ್ದಿಗಳು ಹೇಳ್ತಕ್ಕಂಥ ಮಾತುಗಳಲ್ಲ. ನಾನು ಈ ಸಂದರ್ಭದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಮುಂದೆ ಪ್ರಾರಂಭ ಆದಮೇಲೆ ಹೇಳ್ತೀನಿ. ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮ ಪ್ರಕಾರ DK ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಅವಕಾಶ ಇದೆಯಾ? ನಾನು ಜ್ಯೋತಿಷಿನ ಹೇಳ್ತೀನಿ. ನಾನು ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಹೇಳಿದ್ದೀನಿ. ಈಗ ಇನ್ನೂ ಅದ್ರ ಬಗ್ಗೆ ಅಧ್ಯಯನ ಮಾಡಿಲ್ಲ. ನೀವು ಮುಖ್ಯಮಂತ್ರಿ ಆಗುವಂತ ಆಸೆ ಏನೋ ಇದೆ ನಿಮಗೆ? ನಾನು ಯಾವತ್ತೂ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಆಸೆ ಪಟ್ಟೆ. ಆ ಮುಖ್ಯಮಂತ್ರಿಗಳು ನನ್ನ ವಿಶ್ವಾಸದಿಂದ ಗೌರವದಿಂದ ಜೊತೆಲಿ ಇಟ್ಕೊಂಡ್ರೆ ಸಾಕು ಅಂತ ಆಸೆ ಪಟ್ಟನೆ ಹೊರತು ನಾನು ಯಾವತ್ತೂ ದೇವ್ರ ಮೆಚ್ಚ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಮನಸ್ಸಲ್ಲೂ ಕೂಡ ಆಸೆ ಪಟ್ಟಿಲ್ಲ. ಅಷ್ಟೊಂದು ಹಣ ಆಗಲಿ ಆ ಅರ್ಹತೆ ಯಾರೂ ಇಲ್ಲ. ಕೆಲವರು ಸಂದರ್ಭದಲ್ಲಿ ಪಾರ್ಟಿ ಕಟ್ಟಕ್ಕೆ ಬೆಳೀತಾರೆ. ಪಾರ್ಟಿ ಪಕ್ಷ ಕಟ್ಟಬೇಕಾದ್ರೆ ಹಣ ಬೇಕೇ ಬೇಕಲ್ಲ. ಆಕಸ್ಮಿಕ ಕೆಲವರು ದುಡ್ಡಿಲ್ಲದೆ ಆಗ್ತಕ್ಕಂಥವ್ರು ಆಕಸ್ಮಿಕ. ಈಗ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ಸಲ್ಲೂ ಆಕಸ್ಮಿಕ ಆಗ್ಬಿಟ್ರಲ್ಲ, ಅಂತ ಒಂದೊಂದು ಸಂದರ್ಭ ಅಷ್ಟೇ. ಬಾಕಿಯವರೆಲ್ಲ ಅದಕ್ಕೋಸ್ಕರನೇ ದುಡ್ಡು ಜೋಡಿಸಿ ನಾವು ಮುಖ್ಯಮಂತ್ರಿ ಆಗಬೇಕು, ಪಕ್ಷ ಕಟ್ಟಬೇಕು, MLAಗಳು ಕೊಡಬೇಕು, ಇದನ್ನು ಮಾಡ್ತಕ್ಕಂಥವ್ರೇ ಜಾಸ್ತಿ. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ದೇವೇಗೌಡರು 92 ವರ್ಷ ವಯಸ್ಸು. ಈ ಪಕ್ಷವನ್ನು ಜಯಪ್ರಕಾಶ್ ನಾರಾಯಣ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವ್ರು ದೇವೇಗೌಡರಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ. ಅವರೆಲ್ಲರೂ ಹೇಳಿ ಯಾರನ್ನು ಮಾಡ್ತಾರೆ ಅವ್ರ ಅಧ್ಯಕ್ಷ. ಸರ್, ಈಗ ಯೂನಿವರ್ಸಿಟಿಗಳಿಗೆ ಕುಲಪತಿಗಳ ನೇಮಕ ಮಾಡೋ ವಿಚಾರ ಅವರು ನನ್ನ ಮಗ ನಿಖಿಲ್ ಅವರ ಸ್ನೇಹಿತ. ಈ ಕಡೆ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗಲಿ ಅಂತ ಹೇಳೋರು, ಅದ್ರಲ್ಲಿ ತಪ್ಪೇನಿದೆ? ಅಷ್ಟೇ. ಈಗ ಕುಲಪತಿಗಳ ನೇಮಕ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ UGC ನಿಯಮಾವಳಿಗೆ ತಿದ್ದುಪಡಿಯನ್ನ ಮಾಡಿ ಈಗ ರಾಜ್ಯಪಾಲರಿಗೆ ಒಂದು ಪರಮಾಧಿಕಾರ ಕೊಟ್ಟಿದೆ. ರಾಜ್ಯ ಸರ್ಕಾರದ ಅಧಿಕಾರನ ಅದನ್ನ ನೋಡಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಅಲ್ಲ, ಯಾಕಂದ್ರೆ ನಾನು ನೋಡ್ಬಿಟ್ಟು ನಿಮ್ಮ ಜೊತೆ ತಮಿಳುನಾಡು ನೋಡ್ಬಿಟ್ಟು ನಿಮ್ಮ ಜೊತೆ ಹೇಳ್ತೀನಿ. ಯಾಕಂದ್ರೆ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಸ್ಥಳೀಯ ಚುನಾವಣೆ ಯಾರು ನೋಡಿಲ್ಲ. ಗ್ರಾಮ ಪಂಚಾಯತ್ ಇದ್ದಿದ್ದನ್ನ ಪಟ್ಟಣ ಪಂಚಾಯತ್ ಮಾಡಿದ್ರಿ. ಸ್ಥಳೀಯ ಚುನಾವಣೆ ಯಾರು ನೋಡಿಲ್ಲ ಸರ್? ಯಾವ ನೋಡಿ ಏನಿವತ್ತು ಗ್ರಾಮ ಪಂಚಾಯತಿಗಳ ಅನುದಾನ ಸಾಲದಿಲ್ಲ ಅಂತೇಳಿ ನಗರ ಪಾಲಿಕೆಗೆ ಹೋಗಿ ನಗರ ಪಾಲಿಕೆಗೆ ಸೇರಿಸ್ಬೇಕು ಅಂತ ಹೋದಾಗ ನಗರ ಪಾಲಿಕೆಯಲ್ಲಿ ಎಲ್ಲ ಪಕ್ಷದ ದಳ, ಕಾಂಗ್ರೆಸ್ಸು, BJP ಎಲ್ಲ ಕಾರ್ಪೊರೇಟ್ಗಳು, ಮೇಯರ್ಗಳು ಸೇರಿ ನಾವು ಇದನ್ನು ಸೇರಿಸೋದಿಲ್ಲ, 5,000 ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ್ಮೇಲೆ ಪಟ್ಟಣ ಪಂಚಾಯತಿ ನಗರಸಭೆ ಮಾಡಿದ್ದೀನಿ. ಈಗ ಪಟ್ಟಣ ಪಂಚಾಯತಿಗಳಲ್ಲೂ ಹಣ ಸಾಲ್ತಾ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ. ಇಷ್ಟೊಂದು ಬಡಾವಣೆಗಳನ್ನು ಆ ಜನರ ಸೌಕರ್ಯ, ಮೂಲಭೂತ ಸೌಕರ್ಯ ಸಾಧ್ಯ ಇಲ್ಲ. ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು. ಸರ್ಕಾರ ಅನುದಾನ ಕೊಡಬೇಕು, ಟ್ಯಾಕ್ಸ್ ವಸೂಲಿ ಮಾಡಬೇಕು. ಮೈಸೂರು ನಗರ ಇರೋ ರೀತಿ, ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ಸುಂದರವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನನ್ನ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಸೇರಿ ಅವ್ರಿಗೆ ಮನವಿ ಮಾಡಿದ್ದೀವಿ.